ವರ್ಷಕ್ಕೆ ಬರೀ 30 ದಿನ ಮಾತ್ರ ತೆರೆಯೋ ಈ ಕೊಟ್ಟಿಯೂರು ದೇವಸ್ಥಾನಕ್ಕೆ ಇನ್ನೆಷ್ಟು ದಿನ ಭಕ್ತರಿಗೆ ದರ್ಶನ ಸಿಗುತ್ತೆ ಅಂತ ನಿಮಗೆ ಗೊತ್ತಾ? ಈ ವರ್ಷದ ಕೊಟ್ಟಿಯೂರು ಜಾತ್ರೆ ಮುಗಿಯೋಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಬೇಗ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಇತ್ತೀಚೆಗೆ ದರ್ಶನ್ ಭೇಟಿ ಕೊಟ್ಟ ಕೇರಳ ರಾಜ್ಯದ ಕೊಣ್ಣನೂರಿನ ಕೊಟ್ಟಿಯೂರು ಶಿವ ದೇವಾಲಯ ತುಂಬಾ ಮನೆ ಮಾತಾಗಿದೆ. ಕಾರಣ ಈ ಶಿವಾಲಯವು ವರ್ಷಕ್ಕೆ ಕೇವಲ 30 ದಿನಗಳು ಮಾತ್ರ ತೆರೆದಿರುತ್ತೆ. ಸಾಕಷ್ಟು ಜನರಿಗೆ ಕೇರಳದ ಈ ಪ್ರಸಿದ್ಧ ಹಾಗೂ ಪುರಾತನ ಕ್ಷೇತ್ರದ ಬಗ್ಗೆ ಮಾಹಿತಿಯೇ ತಿಳಿದಿಲ್ಲ. ಇದನ್ನ ಸಾಮಾನ್ಯವಾಗಿ ದಕ್ಷಿಣದ ಕಾಶಿ ಅಂತ ಸಹ ಕರೀತಾರೆ. ಈ ದೇವಾಲಯವಿರುವ ಸ್ಥಳವು ಮಹಾಶಿವನು ತಪಸ್ಸು ಮಾಡಿದ ಸ್ಥಳ ಅಂತ ನಂಬಲಾಗಿದೆ. ಇಲ್ಲಿ ವಾರ್ಷಿಕ ಉತ್ಸವಗಳು ನಡೆಯುತ್ತವೆ. ಆಲಯದಲ್ಲಿ ನೆಲೆಸಿರುವ ಲಿಂಗವು ಸ್ವಯಂಭೂ ಆಗಿದ್ದು ದೇಶದ ನಾನಾ ಭಾಗಗಳ ಶೈವ ಭಕ್ತರು ಈ ದೇವಾಲಯಕ್ಕೆ ಬಂದು ಪುನೀತರಾಗ್ತಾರೆ. ದರ್ಶನ್ ಕೂಡ ಕುಟುಂಬ ಸಮೇತ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ನೀವು ಕೂಡ ಈ ದೇವಾಲಯಕ್ಕೆ ಹೋಗಲು ಬಯಸಿದ್ರೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕೇವಲ 30 ದಿನಗಳು ಮಾತ್ರ ಭಕ್ತರಿಗಾಗಿ ತೆರೆದಿರುತ್ತೆ. ಹಾಗಾದ್ರೆ ಈ ಪವಿತ್ರ ಸ್ಥಳಕ್ಕೆ ಹೋಗೋದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಕೇರಳ ರಾಜ್ಯದ ವಯನಾಡಿನ ಸಮೀಪದಲ್ಲಿರುವ ಈ ಪವಿತ್ರವಾದ ದೇವಾಲಯವು ಪೌರಾಣಿಕ ಹಾಗೂ ನೈಸರ್ಗಿಕ ಸೌಂದರ್ಯದಿಂದ ಕಂಗೊಳಿಸ್ತಾ ಇದೆ. ಇದೊಂದು ಪ್ರಸಿದ್ಧವಾದ ಶಿವಕ್ಷೇತ್ರವಾಗಿದ್ದು ಇದನ್ನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಆಲಯವು ದಟ್ಟವಾದ ಅರಣ್ಯ, ನಿರ್ಮಲವಾಗಿ ಹರಿಯುವ ನದಿ, ಎತ್ತರದ ಬೆಟ್ಟಗಳಿಂದ ಸುತ್ತುವರೆದಿದೆ. ಈ ಕ್ಷೇತ್ರವು ತನ್ನ ಸುಂದರವಾದ ವಾತಾವರಣದ ಕಾರಣ ಆಧ್ಯಾತ್ಮದ ಪರಿಸರವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಈಗಾಗಲೇ ನೀಡಿದ ಮಾಹಿತಿಯ ಪ್ರಕಾರ ಈ ದೇವಾಲಯವು ಕೇರಳದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 278 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ನೀವು ವಿಮಾನ ಮಾರ್ಗದ ಮೂಲಕ ಹೋಗಲು ಬಯಸಿದ್ರೆ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದ ವಿಮಾನ ನಿಲ್ದಾಣವಾಗಿದೆ. ಇಲ್ಲಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿ ಈ ಪವಿತ್ರವಾದ ದೇವಾಲಯವಿದೆ. ಇಲ್ಲಿಗೆ ನೀವು ಟ್ಯಾಕ್ಸಿ ಮೂಲಕವೂ ಕೂಡ ಭೇಟಿ ನೀಡಬಹುದು. ಒಂದು ವೇಳೆ ನೀವು ರೈಲು ಮಾರ್ಗವಾಗಿ ಹೋಗಲು ಬಯಸಿದ್ರೆ ಕಣ್ಣೂರು ರೈಲು ನಿಲ್ದಾಣವು ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಈ ನಿಲ್ದಾಣದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಈ ಆಲಯವಿದೆ. ಬಸ್ಸು ಅಥವಾ ಟ್ಯಾಕ್ಸಿಯ ಮೂಲಕ ಸುಲಭವಾಗಿ ಇಲ್ಲಿಗೆ ನೀವು ತಲುಪಬಹುದು. ದೇವಾಲಯವು ಅರಣ್ಯ ಪ್ರದೇಶದಿಂದ ಸುತ್ತುವರೆದಿರುವ ಕಾರಣ ಬಸ್ಗಳು ನಿಯಮಿತವಾಗಿದೆ. ಹಾಗಾಗಿ ಬಸ್ಸಿನ ವೇಳಾಪಟ್ಟಿಯ ಬಗ್ಗೆ ತಿಳಿದುಕೊಳ್ಳಿ. ನಿರ್ದಿಷ್ಟ ಸಮಯಕ್ಕೆ ಬರುವ ಬಸ್ಗಳನ್ನು ಹತ್ತಿ. ನೀವು ಉತ್ಸವದ ಸಮಯದಲ್ಲಿ ಹೋಗಲು ಬಯಸಿದ್ರೆ ವಸತಿ ಸಮಸ್ಯೆ ಉಂಟಾಗಬಹುದು. ಹಾಗಾಗಿ ಮೊದಲೇ ವಸತಿ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ವಾತಾವರಣ ಆಹ್ಲಾದಕರವಾಗಿರುವ ಕಾರಣ ಬೆಚ್ಚಗಿನ ಉಡುಪುಗಳನ್ನು ತೆಗೆದುಕೊಂಡು ಹೋಗಿ. ನೀವು ಈ ವಿಶೇಷವಾದ ದೇವಾಲಯಕ್ಕೆ ಹೋಗಲು ಮೇ ತಿಂಗಳಿನಿಂದ ಜುಲೈ ಆರಂಭದವರೆಗೆ ಭೇಟಿ ನೀಡಬಹುದು. ಇಲ್ಲಿ 27 ದಿನಗಳ ವಾರ್ಷಿಕ ಜಾತ್ರೆ ನಡೆಯುತ್ತೆ. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ.